ನಮಸ್ಕಾರ. ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಅಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನ ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. ಮಕರ ರಾಶಿ 2026 ಆಗಸ್ಟ್ ತಿಂಗಳ ಈ ಮಕರ ರಾಶಿಯಲ್ಲಿ ಜನಿಸಿದಂತವರಿಗೆ ಈ ತಿಂಗಳ ಭವಿಷ್ಯವನ್ನ, ಈ ತಿಂಗಳ ಫಲ ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮಕರ ರಾಶಿಯಿಂದ ಸಪ್ತಮ ಭಾವದಲ್ಲಿ ಗುರುಗ್ರಹ. ಈ ಮಕರ ರಾಶಿಯಿಂದ ಸಪ್ತಮ ಭಾವದಲ್ಲಿ ಗುರುಗ್ರಹ ಇರೋದ್ರಿಂದ, ಗುರುಗ್ರಹ ಶುಭಕಾರಕನಾಗಿರೋದ್ರಿಂದ, ಪವಿತ್ರವಾಗಿರುವಂತಹ ಶುಭಗ್ರಹವಾಗಿರೋದ್ರಿಂದ ಈ ಗುರುಗ್ರಹ ವಿವಾಹವನ್ನ ಕ್ರಿಯೇಟ್ ಮಾಡ್ತಾರೆ. ಈಗ ಮದುವೆ ಬಹಳ ವರ್ಷಗಳಿಂದ ವಿಳಂಬವಾಗ್ತಾ ಬಂದಿದ್ದು, ಯಾವುದೇ ಸಂಬಂಧಗಳು ಬಂದಿರಲ್ಲ, ಎಂಗೇಜ್ಮೆಂಟ್ ತನಕ ಹೋಗಿ ಕ್ಯಾನ್ಸಲ್ ಆಗಿರುತ್ತೆ, ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇರ್ತೀರಾ, ಅದ್ರ ಜೊತೆಯಲ್ಲಿ ಮದುವೆಗೆ ಪ್ರೀತಿವಾಗಿ ಅಡೆತಡೆಗಳಿರುತ್ತೆ, ಏನೇನೋ ಕಾರಣಗಳಿರುತ್ತೆ, ಹಣಕಾಸು ಇರೋದಿಲ್ಲ, ಇನ್ನೊಂದು ಬೇರೆ ಬೇರೆ ರೀಸನ್ಸ್ ಇಂದ ಡಿಲೇ ಆಗ್ತಿರುತ್ತೆ. ಮದುವೆ ಆಗುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಇದೆ ಮಕರ ರಾಶಿಯಲ್ಲಿ ಹುಟ್ಟಿದಂಥವ್ರು. ಯಾಕೆಂದ್ರೆ ಸಪ್ತಮದಲ್ಲಿ ಗುರುಗ್ರಹ ವಿರಾಜಮಾನವಾಗಿರುವಂಥದ್ದು ಬಹಳ ಒಳ್ಳೆಯದು, ಶ್ರೇಷ್ಠಕರವಾಗಿರುವಂಥದ್ದು. ಹಾಗೇನೆ ಬಟ್ ಮದುವೆ ಅಷ್ಟು ಸುಲಭವಾಗಿ ಆಗಲ್ಲ. ಕಿರಿಕಿರಿಗಳು, ಸಮಸ್ಯೆಗಳು, ಒಂದೊಂದ್ಸಲ ಮದುವೆಗಳಿಗೆ ತಂದೆಯಂದ್ರಿಂದ, ಕಾನೂನಿನ ತೊಡಕುಗಳಿಂದ ಮದುವೆ ಆಗದಲ್ಲಿ ವಿಳಂಬ ಆಗುತ್ತೆ. ಯಾಕೆಂತಂದ್ರೆ ಸೂರ್ಯನ ಸಪ್ತಮ ಭಾವದ ಒಂದು ಪ್ಲೇಸ್ ಅಲ್ಲಿ ಇರುವಂತದ್ದು. ಸೂರ್ಯ ಗೌರ್ಮೆಂಟ್ಗೆ ಕಾರಕನಾಗಿರೋದ್ರಿಂದ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಕಾನೂನಿನ ತೊಡಕುಗಳು ಮದುವೆಗೆ ಆಗುತ್ತೆ. ಹಂಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿವಾಹ ಪ್ರಾಪ್ತಿ ಆಗತ್ತೆ. ಬಟ್ ಗುರುಗ್ರಹ ಕಂಬಸ್ಟ್ ಆಗಿರುವಂತದ್ದು ಕಾಣ್ತಾ ಇದೆ, ಅಂದ್ರೆ ಅಸ್ತನಾಗಿರೋದು. ಹಾಗಾಗಿ ನೀವು ಅನ್ಕೊಂಡಂತೆ ಸುಲಭವಾಗಿ ಮದುವೆಗಳಾಗಲ್ಲ. ಹಾಗೇನೆ ಇನ್ನು ಎರಡನೇ ಮನೆಯಲ್ಲಿ ಇರುವಂತಹ ರಾಹು ಗ್ರಹದಿಂದ ಏನಾಗುತ್ತೆ, ನಿಮ್ಮ ಮಾತಿನಿಂದ, ನೀವು ಆಡಿದ ಮಾತಿನಿಂದ ನಿಮಗೆ ಅದು ನಿಮ್ಮನ್ನ ಆಯುಧವಾಗಿ ಆ ಮಾತನ್ನ ಬಳಸ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಮಾತಿನ ಮೇಲೆ ಕಂಟ್ರೋಲ್ ಇರಲಿ. ಕೋಪ ಬಂದಾಗ, ಸಿಟ್ಟು ಬಂದಾಗ ಮಾತು ಎಲ್ಲೆಲ್ಲೋ ಹೋಗಿ ಅನವಶ್ಯಕ ಮಾತುಗಳಿಂದ ಸಮಸ್ಯೆಗಳಾಗುವಂತ ಸಾಧ್ಯತೆ ಈ ಮಕರ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಇದೆ. ಪಂಚಮ ಭಾವದಲ್ಲಿರುವಂತಹ ಕುಜಗ್ರಹ ಒಂದು ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಟೆಕ್ನಿಕಲ್ ಎಜುಕೇಶನ್ ಮಾಡ್ತಿರುವಂತ, ಇಂಜಿನಿಯರಿಂಗ್ ಮಾಡ್ತಿರುವಂತವ್ರಿಗೆ, ಮೆಡಿಕಲ್ ಮಾಡ್ತಿರುವಂತವ್ರಿಗೆ, ಈ ತರ ಟೆಕ್ನಿಕಲ್ ಎಜುಕೇಶನ್ ಗಳನ್ನ ಮಾಡ್ತಿರ್ತಾರೆ, ಡಿಪ್ಲೊಮಾ ಅದೆಲ್ಲ, ಇದನ್ನ ಮಾಡ್ತಿರುವಂತವ್ರಿಗೆ ಬಹಳ ಒಳ್ಳೆಯದು. ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ರಿಸರ್ಚ್ ಮಾಡ್ತಿರುವಂತವ್ರಿಗೆ, ಪ್ರಾಜೆಕ್ಟ್ ಗಳನ್ನ ಮಾಡ್ತಿರುವಂತವ್ರಿಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಉತ್ತಮವಾಗಿರುವಂತಹ ಪ್ರತಿಕ್ರಿಯೆ, ಕ್ರಿಯೇಟಿವಿಟಿ, ಆಲೋಚನೆಗಳು ಈ ಸಂದರ್ಭದಲ್ಲಿ ಬರುತ್ತೆ. ನೀವು ಉಪಯೋಗಿಸ್ಕೋಬಹುದು ಅದನ್ನ. ಕೆಲವರು ವಿಶೇಷವಾಗಿ ಸ್ಟಾರ್ಟ್ಅಪ್ಗಳ ಬಗ್ಗೆ, ಆಪ್ಗಳು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯ ಆಲೋಚನೆಗಳು ಬರಬಹುದು. ಮಕರ ರಾಶಿ ಜನಿಸಿದಂಥವರಿಗೆ ಅಷ್ಟಮದಲ್ಲಿ ಕೇತು ಇದೆ, ಸಪ್ತಮದಲ್ಲಿ ಸೂರ್ಯ, ಎರಡನೇ ರಾಹು. ವಿವಾಹದ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ, ಜಗಳಗಳನ್ನ, ಮನಸ್ತಾಪಗಳನ್ನ ಕ್ರಿಯೇಟ್ ಆಗ್ಬೋದು. ಚೆನ್ನಾಗಿರುವಂತಹ ದಾಂಪತ್ಯದಲ್ಲಿ ಬಿರುಕು ಮೂಡಬಹುದು. ಅದೇ ತರ ಚೆನ್ನಾಗಿರುವಂತ ಸಂಬಂಧಗಳು ಹಾಳಾಗ್ಬೋದು. ಎಲ್ಲ ಸಾಧ್ಯತೆಗಳಿದೆ. ಅದನ್ನ ಬಹಳ ಸ್ವಲ್ಪ ಟೈಮ್ ಕಾಲ ಮಕರ ರಾಶಿಯವರು ಶಾಂತತೆಯನ್ನು ವಹಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಅನವಶ್ಯಕ ಕಿರಿಕಿರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ವೈವಾಹಿಕ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಸರಿ ಮಾಡ್ಕೋಬಹುದು. ನವಮ ಭಾವದಲ್ಲಿರುವಂತಹ ಶುಕ್ರಗ್ರಹ ಪಂಚಮಾಧಿಪತಿ. ಇದು ಬಂದು ತಮ್ಮ ಮಕ್ಕಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲವರಿಗೆ ವಿದೇಶ ಅಂದಾಗ ಡೈರೆಕ್ಟ್ ಆಗಿ ಫಾರಿನ್ ಕಂಟ್ರಿಯಿಂದ ಒಳಗೆ ಬರಲ್ಲ, ಬೇರೆ ಸ್ಟೇಟು, ಬೇರೆ ತಾಲೂಕು, ಈ ತರ ಮಕ್ಕಳನ್ನ ದೂರ ಕಳಿಸುವಂತ ಸಾಧ್ಯತೆ ಮಕರ ರಾಶಿಯವರಿಗಿದೆ. ಹಾಗೇನೆ ಮಕ್ಕಳಿಂದ ಸಂತೋಷ ಸಿಗುವಂತ ಸಂದರ್ಭ ಕೂಡ ಇದು. ಇದನ್ನ ಗಮನದಲ್ಲಿಡಿ. ಮಕರ ರಾಶಿಯಿಂದ ಇನ್ನ ಕೆಲವು ವಿಚಾರಗಳು ಹೇಳ್ಬೋದು. ಪ್ರಾಪರ್ಟಿ ಖರೀದಿ ಯೋಗ ಬಹಳ ಚೆನ್ನಾಗಿದೆ. ತಮ್ಮ ಮಕ್ಕಳು ಪ್ರಾಪರ್ಟಿನ ಖರೀದಿ ಮಾಡ್ತಾರೆ. ಈಗ ನಿಮ್ಮ ಮಕ್ಕಳು ಹೊರಗಡೆ ಇದ್ದು ಪ್ರಾಪರ್ಟಿ ಖರೀದಿ ಪ್ರಯತ್ನ ಮಾಡ್ತಿದ್ರೆ, ಮಕರ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಮಕ್ಕಳು ಪ್ರಾಪರ್ಟಿನ ಖರೀದಿ ಮಾಡುವಂತ ಸಾಧ್ಯತೆ, ವಿತೌಟ್ ಎನಿ ಡಿಲೇ ಆಗಿರ್ಬೋದು, ಗೌರ್ಮೆಂಟ್ ಇಂದ ಸಮಸ್ಯೆಗಳಾಗಿರ್ಬೋದು, ಯಾವುದಿಲ್ಲದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಬಹಳ ಈಸಿಯಾಗಿ ನಡೆಯುತ್ತೆ.
ಮಕರ ರಾಶಿ ಜನಿಸೋದು.